ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಸೊಪ್ಪಿನ ಸಾರು. ಇದು ಸ್ಪೆಷಲ್ ಆಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಫಸ್ಟು ನಾನಿಲ್ಲಿ ಸೊಪ್ಪು ತೊಗೊತಾ ಇದ್ದೀನಿ. ಪಾಲಾಕು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬೇಯಿಸ್ಕೊಬೇಕು. ಒಂದು ವಿಸಿಲ್ ಹಾಕ್ಸ್ಕೊಬೇಕು. ಒಂದು ವಿಸಿಲ್ ಬಂದಮೇಲೆ ಒಂದು ಬಟ್ಲಿಗೆ ಹಾಕ್ಕೊಬೇಕು. ಆಮೇಲೆ ಅದು ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಿ ದಂಟಿನ ಸೊಪ್ಪು ಬೇಕಾದರೂ ನಾವು ಹಾಕ್ಕೊಬೋದು. ಪಾಲಾಕು ಚೆನ್ನಾಗಿರುತ್ತೆ, ದಂಟಿನ ಸೊಪ್ಪಲ್ಲೂ ಇನ್ನೂ ಚೆನ್ನಾಗಿರುತ್ತೆ. ಕೊಬ್ಬರಿ ಏನೂ ಹಾಕಲ್ಲ ನಾನಿಲ್ಲಿ. ತರ್ತರಿಯಾಗಿ ರುಬ್ಕೊಬೇಕು. ಇದನ್ನು ತಣ್ಣಕ್ಕಾದಮೇಲೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ತೊಗೊಂಡು ಒಂದು 4 ಸ್ಪೂನ್ ಎಣ್ಣೆ, ಸಾಸಿವೆ ಒಂದು ಸ್ವಲ್ಪ, ಜೀರಿಗೆ ಒಂದು ಸ್ಪೂನು, ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಇಲ್ಲಿ ಕೆಂಪಗಾಗಬೇಕು. ಕೆಂಪಗಾದ್ರೇ ಟೇಸ್ಟ್ ಚೆನ್ನಾಗಿರೋದು. ಬೆಳ್ಳುಳ್ಳಿನೂ ಅಷ್ಟೇ, ನಾವು ಮುಂಚೆನೇ ಹಾಕ್ಕೊಬೇಕು ಬೆಳ್ಳುಳ್ಳಿನೂ. ಅದು ಕೆಂಪಕ್ಕಾದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ಒಂದೆರಡು ತೊಗೊಂಡಿದ್ದೀನಿ ಇಲ್ಲಿ. ಟೊಮೆಟೊನೂ ಬೇಯಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸಿ. ಟೊಮೆಟೊ ಆಗಿದೆ. ಇದು ಮೊದಲೇ ಇಲ್ಲೊಂದು 5-6 ವಿಸಿಲ್ ಹಾಕ್ಸ್ಕೊಂಡು ತೊಗರಿಬೇಳೆನ ಬೇಯಿಸ್ಕೊಬೇಕು. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದರೊಳಗಡೆ ಈ ತೊಗರಿಬೇಳೆ ನುಣ್ಣಕ್ಕೆ ಮಾಡ್ಕೊಂಡಿರೋದನ್ನು ಹಾಕಿ, ಆಮೇಲೆ ಒಂದು ತರ್ತರಿಯಾಗಿ ರುಬ್ಬಿರೋ ಅಂಥ ಸೊಪ್ಪು ಅದರೊಳಗಡೆ ಹಾಕಬೇಕು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಆದಷ್ಟು ಗಟ್ಟಿಯಾಗೇ ಇರಲಿ. ಗಟ್ಟಿಯಾಗಿದ್ರೇ ರುಚಿ ಚೆನ್ನಾಗಿರುತ್ತೆ. ಈ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈ ಸೊಪ್ಪಿನ ಸಾಂಬಾರಂತೂ ಮುದ್ದೆ, ಅನ್ನ, ಚಪಾತಿ ಎಲ್ಲದ್ರ ಜೊತೆನೂ ತಿನ್ಬೋದು. ಒಂದು ಸರಿ ಈ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ತಿಂದಿರಂದರೆ ಇನ್ನೊಂದು ಸರಿ ತಿನ್ನಬೇಕು ಅನಿಸುತ್ತೆ, ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.